ಮಾವು ಈಗ ಇದನ್ನೆಲ್ಲ ನಾನ್ ಹಾಕಬೇಕಾ? ಏನು ಮಾದೇವ ನೀನು ಸ್ಟೈಲ್ ಮಾಡಕ್ಕೆ ಅನ್ಸ್ತೀಯಲ್ಲ. ನಿಮ್ಮಪ್ಪ ನಿನ್ ವಯಸ್ಸಲ್ಲಿ ಎಷ್ಟು ಸ್ಟೈಲ್ ಮಾಡ್ತಿದ್ರು ಗೊತ್ತಾ? ಅವ್ರ ಬುದ್ಧಿ ನನಗ್ ಸ್ವಲ್ಪನೂ ಇಲ್ವಲ್ಲ. ನಮ್ಮಪ್ಪ ಯಾವಾಗ ಹೆಂಗೆಲ್ಲ ಸ್ಟೈಲ್ ಮಾಡ್ತಾ ಇದ್ರು? ಮಾದೇವ, ನಮ್ ಮದ್ವೆ ಹೊಸ್ತ್ರಲ್ಲಿ ನಿಮ್ಮಪ್ಪ ಎಂತ ಬಣ್ಣ ಶರ್ಟ್ಗಳು ಹಾಕ್ತಿದ್ರು ಗೊತ್ತಾ? ಆಮೇಲೆ ಕಾಲಡಿಲಿ ದೊಗ್ಲ ಬರತ್ತಲ್ಲ, ಆ ತರ ಪ್ಯಾಂಟ್ ಎಲ್ಲ ಹಾಕ್ತಿದ್ರು. ನೀನು ಇದ್ಯಾ ಯಾವಾಗ್ಲೂ ಈ ಲುಂಗಿ ಏರ್ಸ್ಕೊಂಡಿರ್ತೀಯ. ಹಾಲ್ ತುಳಿತಕ್ಕೆ 40 ಜನರ ಸಾವು, ಹೆದ್ದಾರಿಯಲ್ಲಿ ಅಪಘಾತ, ಒಂದೇ ಕುಟುಂಬದ 6 ಜನರ ಸಾವು. ಏನಿವತ್ತು ಬೆಳಗ್ಗೆ ಬರೀ ಕೆಟ್ಟ ಸುದ್ದಿನೇ ಓದ್ತಾ ಇದ್ದೀನಲ್ಲ. ಮಾವ, ಕಾಫಿ ಕೊಡಮ್ಮ. ಪ್ರೇಮ, ನೀನ್ ಮಾಡಿರೋ ಕಾಫಿ ಕುಡಿದೇ ಇದ್ರೆ ನನ್ ದಿನಾನೇ ಶುರು ಆಗಲ್ಲ. ಆಹಾ, ಏನ್ ಚೆನ್ನಾಗಿದೆಯಮ್ಮ. ಇಷ್ಟೊತ್ತ ಪೇಪರ್ಲಿ ಕೆಟ್ಟ ಸುದ್ದಿ ಓದಿ ಓದಿ ಮನಸ್ಸು ಹಾಳಾಗೋಗ್ಬಿಟ್ಟಿತ್ತು. ಈಗ ಕಾಫಿ ಕುಡಿದ್ನಲ್ಲ, ಎಲ್ಲ ಸರಿ ಹೋಯ್ತು. ಇವಳು ಈ ತರ ಮಾಡಿನೇ ನಮ್ಮ ಮನೇಲಿರೋರು ಎಲ್ರು ತನ್ನ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಅತ್ತೆ, ಕಾಫಿ. ಏ ಪ್ರೇಮ, ನನ್ನನ್ನು ಏನೇ ಅನ್ಕೊಂಡಿದ್ಯಾ ನೀನು? ನನ್ನ ಮುಖದಲ್ಲೇನ್ ಮಂಗನ್ ಕಳೆ ಎದ್ದು ಕಾಣಿಸ್ತಾ ಇದ್ಯಾ ಅಲ್ವೇ? ನನ್ ಗಂಡನ್ಗೆ ಕಾಫಿ ಟೀ ಕೊಟ್ಟು ಶಭಾಷ್ ಅನ್ನಿಸ್ಕೊಂಡ್ ಹಾಗೆ ನನ್ಗೂ ಕೊಟ್ಟು ಶಭಾಷ್ ಅನ್ನಿಸ್ಕೋಬೇಕು ಅಂತಿದ್ಯಾ? ಸಾಧ್ಯನೇ ಇಲ್ಲ. ನಿನ್ನ ಈ ನಾಟಕಗಳಿಗೆಲ್ಲ ಬಲಿ ಆಗೋಂತವಳಲ್ಲ ಕಣೆ ನಾನು. ಇದೇ ಕೊನೆ. ಇನ್ನೊಂದ್ಸಲ ಈ ಆಟಗಳನ್ನೆಲ್ಲ ನನ್ನ ಹತ್ರ ಆಡೋದಕ್ ಬಂದ್ರೆ ಸರಿರಲ್ಲ, ಹೇಳ್ತಾ ಇದ್ದೀನಿ. ಅರೆ, ಅಮ್ಮ ಫೋನ್ ಮಾಡಿದ್ದಾರೆ. ಹಲೋ ಅಮ್ಮ, ಹೇಗಿದ್ಯಮ್ಮ? ಅಪ್ಪ ಹೇಗಿದ್ದಾರೆ? ನಾವಿಬ್ರು ಚೆನ್ನಾಗಿದ್ದೀವಿ ಕಣೆ. ಆದ್ರೆ ನಮಗ್ ನಿಮ್ದೇ ಚಿಂತೆ. ಅದ್ರಲ್ಲೂ ನಿನ್ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಿರ್ತೀವಿ. ಚಿಂತೆನಾ? ನನ್ ಬಗ್ಗೆ ಯಾಕಮ್ಮ ಚಿಂತೆ ಮಾಡ್ತೀಯಾ? ನಾನು ಆರಾಮಾಗೇ ಇದ್ದೀನಿ. ಅದ್ ಹಾಗಲ್ಲ ಕಣೆ. ನಿಮ್ ಅತ್ತೆ ತಲೆಯಲ್ಲಿ ಈಗ್ಲೂ ನಿಮ್ ಮದ್ವೆ ವಿಷಯದಲ್ಲಿ ತಪ್ಪು ಮಾಡಿದ್ಯಾ ಅಂತಾನೆ ಇದೆ. ಅದಲ್ದೆ ಅವ್ರಿಗೆ ನಿನ್ನ ಸೊಸೆ ಮಾಡ್ಕೊಳಕ್ ಇಷ್ಟಾನೇ ಇರ್ಲಿಲ್ಲ. ಮತ್ತೆ ರಾಮ್ ಕೂಡ ನಿನ್ನ ಅದ್ ಹೇಗ್ ನೋಡ್ಕೊಂತಿದಾನೋ ಏನೋ ಅನ್ನೋದೇ ಒಂದ್ ದೊಡ್ಡ ಚಿಂತೆ ಆಗಿದೆ ನಮ್ಗೆ. ಅಯ್ಯೋ ಅಮ್ಮ, ನೀನ್ ಯೋಚನೆ ಮಾಡ್ಕೊಂಡು ಕೂರೋ ತರ ಏನು ಇಲ್ಲ.
ಮಹೇಶ್ವರಿ ಅತ್ತೆ ಇಡೀ ದಿನ ಕೋಪ ಮಾಡ್ಕೊಂಡೇ ಓಡಾಡ್ತಾರ ಅಂತ ಅನ್ಕೊಂಡಿದ್ಯಾ? ಛೇ, ಈಗಿನ ಅವ್ರಿಗೆ ಕಾಫಿ ಮಾಡ್ಕೊಟ್ಟೆ, ಎಷ್ಟು ಹೊಗಳಿದ್ರು ಅಂತೀಯ. ಅವ್ರಿಗೆ ನಾನು ಮಾಡೋ ಕಾಫಿ ತುಂಬಾ ಇಷ್ಟ. ನಿಜಾನೇನೆ? ಹೌದಮ್ಮ, ದಿನಕ್ಕೊಂದ್ 4 ಸರಿನಾದ್ರೂ ನನ್ ಕೈಯಾರ ಕಾಫಿ ಮಾಡಿಸ್ಕೊಂಡ್ ಕುಡಿತಾರೆ. ಅವ್ರಿಗೆ ನಾನು ಮಾಡೋ ಕಾಫಿ, ಮಾಡೋ ಅಡ್ಗೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ್ಲೂ ಊಟ ಮಾಡ್ಬೇಕಾದ್ರೆ ನನ್ನ ಹೊಗಳ್ಕೊಂಡೇ ಊಟ ಮಾಡ್ತಾರೆ. ನೀನ್ ಹೇಳ್ತಿರೋದೆಲ್ಲ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮತ್ತೆ ರಾಮ್ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ಯಾ? ನಿಜ ಹೇಳ್ಬೇಕಂದ್ರೆ ರಾಮ್ ನನ್ಗೆ ಒಂಚೂರು ನೋವು ಆಗದೆ ಇರೋವಾಗ ನೋಡ್ಕೋತಾನಮ್ಮ. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಮೊನ್ನೆ ರಾಮ್ ನನ್ಗೊಂದ್ ಸೀರೆ ತಂದ್ಕೊಟ್ಟ. ಹೌದಾ? ರಾಮ್ ನಿಂಗೆ ಸೀರೆ ತಂದ್ಕೊಟ್ನಾ? ಹೇಳಿದ್ನಲ್ಲಮ್ಮ, ನನಗಿಷ್ಟ ಆಗೋ ಕಲರು, ಇಷ್ಟ ಆಗೋ ಡಿಸೈನು ಎಲ್ಲ ನನಗಿಷ್ಟ ಆಗೋದೇ ತಿಳ್ಕೊಂಡು ತಗೊಂಡ್ ಬಂದಿದ್ದಾನೆ. ನಿನ್ಗೆ ಯಾವಾಗಾರು ಬಂದಾಗ ತೋರಿಸ್ತೀನಿ, ಆಯ್ತಾ? ಇಷ್ಟು ಸಾಕು ಕಣೆ ನನ್ಗೆ. ನೀನು ಕಾವ್ಯ ಮನೇಲಿ ಸಂತೋಷವಾಗಿದ್ರೆ ಇನ್ ಏನು ಬೇಡ. ಹೇಳಿದ್ನಲ್ಲಮ್ಮ, ನಾವಿಲ್ಲಿ ಖುಷಿಯಾಗಿದ್ದೀವಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ಸರಿನಾ? ಸರಿ ಕಣೆ, ನಾನ್ ಮತ್ತೆ ನಿಂಗೆ ಕಾಲ್ ಮಾಡ್ತೀನಿ. ಹುಷಾರು. ದೇವ್ರೆ, ನನ್ನ ಸೊಸೆ ಪ್ರೇಮಾಗೆ ಎಂತ ವಿಶಾಲವಾದ ಮನಸ್ಸು. ಈಗ ತಾನೇ ಮಹೇಶ್ವರಿ ಕಾಫಿ ಎಲ್ಲ ಚೆಲ್ಲಿ ಬಾಯಿಗೆ ಬಂದ ಬೈದ್ಬಿಟ್ಟು ಹೋದ್ಲು. ಆದ್ರೂ ಆ ಹುಡುಗಿ ತನ್ನ ತಾಯಿ ಹತ್ರ ಮಾತಾಡುವಾಗ ಮಹೇಶ್ವರಿ ತಾನ್ ಮಾಡೋ ಕಾಫಿನ ಇಷ್ಟಪಟ್ಟು ಕುಡಿತಾಳೆ ಅಂತ ಹೇಳ್ತಿದ್ದಾಳೆ. ಗಂಡನ ಮೇಲಾಗೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತವ್ರ ಮನೆಗೆ ತಗೊಂಡೋಗಿ ರಂಪ ಮಾಡೋ ಹೆಣ್ಣು ಮಕ್ಕಳಿರೋ ಈ ಕಾಲದಲ್ಲಿ ಪ್ರೇಮ ಅಂತ ಸೊಸೆ ಸಿಕ್ಕಿರೋದು ನಮ್ ಪುಣ್ಯನೇ ಸರಿ. ನಮಸ್ಕಾರ ಮೇಡಮ್, ಬನ್ನಿ, ಏನ್ ಕೊಡ್ಲಿ? ನೋಡಪ್ಪ, ಇವನು ನನ್ ಮಗ ಹೀರೋ ತರ ಕಾಣಿಸ್ಬೇಕು ಅಂತ ಬಟ್ಟೆಗಳು ತೋರ್ಸಪ್ಪ. ಇವರು ಹೀರೋ ತರ ಕಾಣ್ಬೇಕಾ? ಯಾಕಣ ನಾನೇನ್ ಡಾಕು ತರ ಕಾಣ್ತೀನ? ಆಗಲ್ಲ ಸರ್, ಸುಮ್ನೆ ಹೇಳಿದೆ ಅಷ್ಟೇ. ತೋರಿಸ್ತೀನಿ. ಏನಪ್ಪ ನೀನು ಈ ತರ ಬಟ್ಟೆಗಳು ತೋರಿಸ್ತಿದ್ಯಾ? ನನ್ ಮಗನ್ಗೆ ಟೀ ಶರ್ಟ್ ತೋರ್ಸು. ಟೀ ಶರ್ಟ್ ಯಾಕೆ? ನಾನೇನ್ ಬ್ಯಾಟ್ ಬಾಲ್ ಆಡಕ್ ಹೋಯ್ತಾ ಇದ್ದೀನಾ ಇಲ್ಲ ಅಮಲಿ ಕೆಲ್ಸಕ್ಕೆ ಹೋಯ್ತಾ ಇದ್ದೀನಾ? ಮಾದೇವ, ಅದಕ್ಕೆ ನಾನ್ ನಿನ್ನ ದಡ್ಡ ಅಂತ ಅನ್ನೋದು. ನೋಡಪ್ಪ, ನನ್ ಮಗನ್ಗೆ ಏನು ಗೊತ್ತಾಗಲ್ಲ. ನೀನ್ ಟೀ ಶರ್ಟ್ ತೋರ್ಸಪ್ಪ. ಸರಿ ಮಾಯ್ತು. ಇಲ್ಲಿ ಬನ್ನಿ, ಇದು ನೋಡಿ. ಏನಪ್ಪ ನೀನು ನನ್ ಮಗನ್ಗೆ ಹೊಂದೋಂತ ಕಲರ್ ಬಟ್ಟೆಗಳು ತೋರ್ಸಂದ್ರೆ ಅವ್ರ ಅಪ್ಪನ್ಗೆ ಹೊಂದೋಂತ ಕಲರ್ ಬಟ್ಟೆಗಳು ತೋರಿಸ್ತಿದ್ಯಲ್ಲ. ಇದನ್ನೆಲ್ಲ ಹಾಕೊಂಡು ನನ್ ಮಗ ಸ್ಟೈಲ್ ಮಾಡಕ್ ಆಗತ್ತಾ? ನೀನ್ ಒಳ್ಳೆ. ನೋಡಪ್ಪ, ನನ್ ಮಗನ್ ನೋಡಿದ ತಕ್ಷಣ ಕೆಲ್ರು ಕಣ್ಣು ಬಾಯ್ ಬಿಟ್ಕೊಂಡ್ ನೋಡ್ತಾ ಇರ್ಬೇಕು. ಆ ತರ ಎದ್ದು ಕಾಣೋ ಅಂತ ಕಲರ್ ಬಟ್ಟೆಗಳು ತೋರ್ಸು. ತಗೋ. ಎದ್ ಕಾಣೋ ಬಣ್ಣ ಎಲ್ಲ ನನ್ಗೆ ಇಷ್ಟ ಆಗಿಲ್ಲ. ಮಾದೇವ, ಇಲ್ಲಿ ನಿನ್ ಇಷ್ಟ ಯಾರು ಕೇಳ್ತಾರೆ? ನನ್ ಸೊಸೆಗೆ ಏನ್ ಇಷ್ಟನೋ ಅದನ್ನ ಮಾತ್ರ ನಾನ್ ಕೇಳೋದು, ಆಯ್ತಾ? ಸ್ವಲ್ಪ ಸುಮ್ನೆ ಇದ್ಬಿಡು. ನೀನ್ ತೋರ್ಸಪ್ಪ. ಹಾ, ಇದು ಬೇಕಾಗಿರೋದು ಅಂದ್ರೆ. ಆ ಕೆಂಪ್ ಕಲರ್ ತೋರಿಸಿ. ಮೌ, ಈಗ ಇದನ್ನೆಲ್ಲ ನಾನ್ ಹಾಕಬೇಕಾ? ಏನು ಮಾದೇವ ನೀನು ಸ್ಟೈಲ್ ಮಾಡಕ್ಕೆ ಅನ್ಸ್ತೀಯಲ್ಲ? ನಿಮ್ಮಪ್ಪ ನಿನ್ ವಯಸ್ಸಲ್ಲಿ ಎಷ್ಟು ಸ್ಟೈಲ್ ಮಾಡ್ತಿದ್ರು ಗೊತ್ತಾ? ಅವ್ರ ಬುದ್ಧಿ ನನಗ್ ಸ್ವಲ್ಪನೂ ಇಲ್ವಲ್ಲ. ನಮ್ಮಪ್ಪ ಯಾವಾಗ ಹೆಂಗೆಲ್ಲ ಸ್ಟೈಲ್ ಮಾಡ್ತಾ ಇದ್ರು? ಮಾದೇವ, ನಮ್ ಮದ್ವೆ ಹೊಸ್ಟ್ರಲ್ಲಿ ನಿಮ್ಮಪ್ಪ ಎಂತ ಬಣ್ಣ ಶರ್ಟ್ಗಳು ಹಾಕ್ತಿದ್ರು ಗೊತ್ತಾ? ಆಮೇಲೆ ಕಾಲಡಿಲಿ ದೊಗ್ಲ ಬರತ್ತಲ್ಲ, ಆ ತರ ಪ್ಯಾಂಟ್ ಎಲ್ಲ ಹಾಕ್ತಿದ್ರು. ನೀನು ಇದ್ಯಾ ಯಾವಾಗ್ಲೂ ಈ ಲುಂಗಿ ಎರ್ಸ್ಕೊಂಡಿರ್ತೀಯ. ಮೌ, ನನ್ ಲುಂಗಿ ತಂಟೆಗೆ ಬರ್ಬೇಡ ನೀನು. ನೋಡಪ್ಪ, ಈ ಟೀ ಶರ್ಟ್ಗಳಿಗೆ ಹೊಂದ ಅಂತ ಜೀನ್ಸ್ ಪ್ಯಾಂಟ್ಗಳು ತೋರ್ಸ. ಇರೋಣ, ಅದು ಮಾತ್ರ ಬೇಡಮ್ಮ.
ಆ ಪ್ಯಾಂಟ್ ಹಾಕೊಂಡ್ರೆ ತೊಡೆ ಎಲ್ಲ ಕುಯ್ಕೋತದೆ. ನೀನ್ ಬೇಡ ಅಂದ್ರೆ ನಾನು ಕೇಳ್ತೀನ. ನೀನ್ ಜೀನ್ಸ್ ಪ್ಯಾಂಟ್ ತೋರ್ಸಪ್ಪ. ಸರಿ. ಒಂದ್ ನಿಮಿಷ ಇರು. ಅದೇನ ತೋರ್ಸೋದು? ಅವು ಇದೆಲ್ಲ ಬೇಡ ಮರಗಿದ್ದಂಗೈತೆ. ಮಾದೇವ ಸಖತ್ತಾಗಿ ಕಾಣಿಸಿದೆ ಕಣೋ, ನೀನ್ ಸುಮ್ನಿರು. ಇದು ಇರ್ಲಿ, ನೀನ್ ತೋರ್ಸಪ್ಪ, ಜಾಗ ಬಿಡು. ಏನಾಗದಪ್ಪ ಇವತ್ ನಮ್ಮ ಅಮ್ಮಂಗೆ? ಸರ್ ನಿಮ್ ಪ್ಯಾಂಟ್ ಸೈಜ್ ಎಷ್ಟು? ನನ್ ಮುಖ ಏನೋ ನೋಡ್ತೀಯಾ? ನಿನಗ್ ಗೊತ್ತಿಲ್ವಾ? ನೋಡಪ್ಪ, ಇವನು ಲುಂಗಿ ಮಹಾದೇವ. ಜೀವನ ಪೂರ್ತಿ ಬರೀ ಲುಂಗಿ ಏರ್ಸ್ಕೊಂಡೇ ಇದ್ದಾನೆ. ನೀನೇ ಒಂಚೂರು ಅಳ್ತೆ ನೋಡ್ಬೇಡಪ್ಪ. ಸರಿ. ಅವು ಯಾಕಮ್ಮ ನಿಂಗೆ ನನ್ ಕಷ್ಟ ಅರ್ಥ ಆಯ್ತಿಲ್ಲ? ಮಹಾದೇವ, ನನಗೆ ನಿನ್ ಕಷ್ಟ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನಿನ್ ಕಾವ್ಯಗೆ ಇಷ್ಟ ಆಗ್ಬೇಕು ಅಂತ. ನಾನ್ ಹೇಳಿದ್ನಲ್ಲ, ಇವತ್ತಿಂದ ಎಲ್ಲ ಚೇಂಜ್ ಚೇಂಜ್ ಚೇಂಜ್. ಮುಂದೆ ಬನ್ನಿ. ಮುಂದೆ ಹೋಗೋ ಹತ್ರ. ಅಣ್ಣ ಏನ್ ಮಾಡ್ತಾ ಇದೀಯ? ಅಳತೆ ತಗೋತೀನಿ ಬನ್ನಿ. ನಿಮ್ ಹತ್ರ ಕೆಂಪು ಕಲರ್ ಜೀನ್ಸ್ ಪ್ಯಾಂಟ್ ಇಲ್ವಾ? ಇಲ್ವಾ ಅಣ್ಣ? ಕೆಂಪೆಲ್ಲ ಬರಲ್ಲ ಮೇಡಮ್, ಬ್ಲಾಕ್ ಬರುತ್ತೆ, ಇಲ್ಲ ಗ್ರೇ ಬರುತ್ತೆ, ಕೊಡಿ. ಇಲ್ಲ ಬ್ರೌನ್ ಬರುತ್ತೆ. ಇದಕ್ಕೆ ಹೊಂದಂತದ್ ಕೊಡಿ. ಇದೇನಮ್ಮ ನನ್ ಲುಗ್ಗಿ ಇದ್ದಂಗೆ ಅದೇ. ಸುಮ್ನೇರ, ನಿನ್ಗೇನ್ ಗೊತ್ತು ಸ್ಟೈಲ್ ಬಗ್ಗೆ. ಇದಿರ್ಲಿ. ನಮ್ಮ ಅಮ್ಮನೂ ಹೀಗೆ ನಂಗೆ ಜ್ವರ ಬಂದಾಗೆಲ್ಲ ಇದೇ ಥರ ಕಷಾಯ ಮಾಡಿಸಿ ಕುಡ್ಸೋರು. ಕುಡ್ದು ಬೆಡ್ಶೀಟ್ ಹಾಕೊಂಡು ಮಲಗಿದ್ರೆ ಎದ್ದಾಗ ಬೆವ್ರು ಕಿತ್ಕೊಂಡು ಬಂದಿರ್ತಿತ್ತು. ಆಗ ಜ್ವರ ಎಲ್ಲ ಮಂಗ್ ಮಾಯ. ನೀನೇನು ದೊಡ್ಡ ಡಾಕ್ಟ್ರೇನೆ? ನಿನ್ನಂತವ್ರೆಲ್ಲ ಡಾಕ್ಟರ್ ಆಗ್ಬಿಟ್ರೆ ನನ್ನಂತ MBBS ಓದಿರೋರೆಲ್ಲ ಏನ್ ಮಾಡ್ಬೇಕು? ಕಷಾಯ ಮಾಡ್ತಾಳಂತೆ, ಬೆಡ್ಶೀಟ್ ಹೊದಿಸ್ತಾಳಂತೆ, ಬೆವ್ರು ಬಂದು ಜ್ವರ ಮಂಗಮಾಯ ಆಗೋಗುತ್ತಂತೆ. ನಿನ್ನಷ್ಟು ಓದ್ದೇ ಇರ್ಬೋದು, ಆದ್ರೆ ನನಗೆ ತಿಳಿದ ಮಟ್ಟಿಗೆ ನಂಗೆ ಆರೈಕೆ ಮಾಡಕ್ ಬರುತ್ತೆ. ಅದ್ ಸರಿ, ನಿಂಗೆ ಯಾರೆಲ್ಲಿ ಬರಕ್ ಹೇಳಿದ್ದು? ನಾನೇ ಬರಕ್ ಹೇಳಿದ್ದು. ನೀನ್ ನನ್ ಮಗನಿಗೆ ಆರೈಕೆ ಮಾಡ್ಲಿ ಅಂತ ಬಿಡೋದಿಕ್ಕೆ ನಿನ್ ಥರ ದಡ್ಡಿ ಅಲ್ಲ ನಾನು. ನನ್ನ ಸೊಸೆ ಅಂತ ನಾನು ಯಾವತ್ತೋ ಒಪ್ಕೊಂಡಿರೋ ಸ್ನೇಹ ಇವತ್ತು ನನ್ ಮಗನ್ಗೆ ಚಿಕಿತ್ಸೆ ಕೊಟ್ಟು ಆರೈಕೆ ಮಾಡ್ತಾಳೆ. ಅರ್ಥ ಆಯ್ತಾ ಪ್ರೇಮ್?